ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಪ್ರೀತಿಯ ಕರೋಕೆ ಮೇಕರ್ ನೀಲಾರಿ ಮೇಟಿ. ನಾನು ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಆ ಟಾಪಿಕ್ ಏನಂತ ಅಂದ್ರ ಗರುಡ ಪುರಾಣ. ಈ ಗರುಡ ಪುರಾಣವನ್ನು ಮನೆಯಲ್ಲಿ ಓದ್ಬೇಕಾ ಓದ್ಬಾರ್ದ, ಮತ್ತೆ ಯಾಕೆ ಓದ್ಬಾರ್ದು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಜಾನಪದ ಸ್ಟುಡಿಯೋ ಈ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಮೊದಲನೇದಾಗಿ ಈ ಗರುಡ ಪುರಾಣ ಎಂದರೇನು ನಾನು ಹೇಳ್ತೇನೆ ನೋಡ್ರಿ. ಗರುಡ ಪುರಾಣವು ಹಿಂದೂ ಧರ್ಮದ ಪ್ರಮುಖ ಪುರಾಣಗಳಲ್ಲಿ ಇದು ಒಂದು. ಇದು ವಿಷ್ಣು ತನ್ನ ವಾಹನವಾದ ಗರುಡನಿಗೆ ನೀಡುವ ಉಪದೇಶದ ರೂಪದಲ್ಲಿದೆ. ಮುಖ್ಯವಾಗಿ ಇದರಲ್ಲಿ ಜೀವನ, ಮರಣ, ಸಾವಿನ ನಂತರದ ಜೀವನ, ಸ್ವರ್ಗ ಮತ್ತು ನರಕ ಮುಂತಾದ ವಿಷಯಗಳ ಬಗ್ಗೆ ವಿವರವಾಗಿ ತಿಳಿಸಲಾಗಿದೆ. ಈ ಗರುಡ ಪುರಾಣವನ್ನು ಮನೆಯಲ್ಲಿ ಓದಬಾರದು ಎಂಬುದು ಕಟ್ಟುಪಾಡು. ಇದು ಎಷ್ಟು ಸರಿ, ಇದಕ್ಕೆ ಕಾರಣವೇನು ನಾನೆಲ್ಲ ತಿಳಿಸ್ತಾ ಹೋಗ್ತೀನಿ. ಸಂಪೂರ್ಣ ಗರುಡ ಪುರಾಣದಲ್ಲಿ ಸರಿಸುಮಾರು 19,000 ಶ್ಲೋಕಗಳಿದ್ದು ಅದರಲ್ಲಿ ಜ್ಞಾನಕಾಂಡ, ಧರ್ಮಕಾಂಡ ಹಾಗೂ ಕರ್ಮಕಾಂಡ ಅಂದ್ರೆ ಪ್ರೇತಕಾಂಡ ಎಂಬ 3 ಖಂಡಗಳಿವೆ. ಅವು ಕ್ರಮವಾಗಿ ವಿಶ್ವದ ಸೃಷ್ಟಿ, ಸ್ಥಿತಿ ಹಾಗೂ ಲಯದ ಬಗೆಗಿನ ವಿವರಗಳನ್ನು ತಿಳಿಸುತ್ತದೆ. ಕ್ರಮವಾಗಿ ಮನುಷ್ಯನ ಜನನ, ಜೀವನ, ಮರಣ ಮತ್ತು ಮರಣದ ನಂತರದ ಬಗೆಗಿನ ಹಲವಾರು ಮಾಹಿತಿಗಳನ್ನು ಕೊಡುವ ಏಕೈಕ ಹೊತ್ತಿಗೆಯೇ ಗರುಡ ಪುರಾಣ. ಯಾಕಂದ್ರೆ ಗರುಡ ಪುರಾಣ ಎಂದೊಡನೆ ನೆನಪಿಗೆ ಬರುವುದು ಪ್ರೇತಕಾಂಡ ಮಾತ್ರ ಮತ್ತು ಅದರಲ್ಲಿ ಬರುವ ಸಾವಿನ ನಂತರದ ಬಗ್ಗೆ ಇರುವ ವಿಚಾರಗಳು. ಆದರೆ ಪ್ರೇತಕಾಂಡವು ವಾಸ್ತವಿಕವಾಗಿ ಗರುಡ ಪುರಾಣವೆಂಬ ಮಹಾನ್ ಸಮುದ್ರದಲ್ಲಿ ಒಂದು ಸಣ್ಣ ಚೊಂಬಿನ ನೀರಿನಷ್ಟು ಮಾತ್ರವೇ ಇದೆ ಹೊರತು ಸಂಪೂರ್ಣವಾಗಿ ಅದರ ಬಗ್ಗೆನೇ ಏನೂ ಇಲ್ಲ. ಅದರಲ್ಲಿ ಇನ್ನೂ ಸಾಕಷ್ಟು ವಿಷಯಗಳದವು. ಜನರಿಗೆ ಹೆಚ್ಚು ತಿಳಿದಿರುವುದು ಇಲ್ಲಿನ ಪ್ರೇತಕಾಂಡ ಮತ್ತು ಅದರಲ್ಲಿ ಬರುವ ಕೆಲವು ಸಾವಿನ ನಂತರದ ವರ್ಣನೆಗಳು. ಹಾಗಾಗಿ ಇದನ್ನು ಸಣ್ಣ ವಯಸ್ಸಿನ ವ್ಯಕ್ತಿಗಳು ಕೇಳಿದರೆ ವೈರಾಗ್ಯ ಉಂಟಾಗಿ ವಂಶವೃದ್ಧಿಗೆ ತೊಂದರೆಯಾಗುವುದೆಂದು ನಮ್ಮ ಹಿರಿಯರ ಈ ಕಟ್ಟುಪಾಡನ್ನು ಹೇರಿದರು. ಗರುಡ ಪುರಾಣವನ್ನು ಮನೆಯಲ್ಲಿ ಓದಬಾರದು ಎಂಬ ಹಿರಿಯರ ಈ ಕಟ್ಟುಪಾಡು ಬರಲು ಕಾರಣ ಗರುಡ ಪುರಾಣದ ಬಗ್ಗೆ ಇರುವ ಅಲ್ಪ ಜ್ಞಾನ ಅಷ್ಟೇ ಫ್ರೆಂಡ್ಸ್. ನನಗೆ ತಿಳಿದ ಪ್ರಕಾರ ಈ ಗರುಡ ಪುರಾಣವನ್ನು ಮನೆಯಲ್ಲಿ ಓದಬಾರ್ದು, ಓದಬೇಕು, ಅದು ಇದು ಏನೇನೋ ಹೇಳ್ತಾರೆ. ಅದರ ಮನಸ್ಥಿತಿ, ಓದುವವರ ಮನಸ್ಥಿತಿ, ಓದಬಹುದು, ಅದರಿಂದ ಯಾವುದೇ ತೊಂದರೆ ಅಂತೂ ಇಲ್ಲ. ನೆಕ್ಸ್ಟ್ ವಿಡಿಯೋ ಯಾವುದಂದ್ರೆ ಪ್ರೇತಕಾಂಡ ಬಗ್ಗೆ. ಮನುಷ್ಯ ಸತ್ತ ನಂತರ ಅವನ ಆತ್ಮ ಎಲ್ಲಿ ಹೋಗುತ್ತೆ, ಏನು ಮಾಡುತ್ತೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ.